ಮ್ಯಾಮ್ ಏನಂತ ಹೇಳಿದ್ರೆ ಇವತ್ತು ಶಿಕ್ಷಕರ ದಿನಾಚರಣೆ. ನಿಮ್ಗೆ ವಿದ್ಯೆ ಕಲಿತ ಶಿಕ್ಷಕರು ನೆನಪಿದ್ದಾರಾ? ಹೌದೌದು. ಏನಂತ ಹೇಳ್ತೀರಾ? ಅವರಿಂದನೇ ನಾವು ಅಂದ್ರೆ ಗ್ರೋ ಆಗುದು, ಸಕ್ಸಸ್ಫುಲ್ ಆಗುದು. ಚೆನ್ನಾಗಿ ನೋಡಿದ್ದಾರೆ ಅವರ ಶಿಕ್ಷಕರು. ಆದಷ್ಟು ಚೆನ್ನಾಗಿ ಕಲಿ ಶ್ರೀನಿವಾಸ ಇಲ್ಲಿ ಕಲಿತ ಹೇಳ್ತಿದ್ರು. ಆದಷ್ಟು ಇವತ್ತು ವಿದ್ಯಾರ್ಥಿನಿಯಲ್ಲಿ ಮೇನ್ ಅಲ್ಲದೆ ಶಿಕ್ಷಣ ಮೇನ್. ಈಗ ಎಜುಕೇಟ್ ಸಹ ಮಾಡ್ತಾರೆ, ಕೇರ್ ಸಹ ಮಾಡ್ತಾರೆ. ಮತ್ತೆ ಅವರು ಒಂಥರ ಸೆಕೆಂಡ್ ಪ್ಯಾರೆಂಟ್ ಲಕ್ಕ ನಮ್ಗೆ. ನಮ್ಮ ಬೆನ್ನೆಲುಬಾಗಿ ನಿಂತಿರುತ್ತಾರೆ. ಸೊ ಶಿಕ್ಷಕರು ತುಂಬಾ ಪ್ರಮುಖವಾದ ಪಾತ್ರ. ಶಿಕ್ಷಣ ಕ್ಷೇತ್ರ ಇದ್ರೆ ಮಾತ್ರ ಈಗ ಜೀವನ ತೆಗಿಲಿಕ್ಕೆ ಆಗ್ತದೆ, ಇಲ್ಲರೂ ಏನಾಗೋದಿಲ್ಲ. ಹಾಯ್ ಮ್ಯಾಮ್, ನಿಮ್ಮ ಹೆಸರು? ಹರ್ಷಿಕಾ. ಮ್ಯಾಮ್ ಏನಂತ ಹೇಳಿದ್ರೆ ಇವತ್ತು ಶಿಕ್ಷಕರ ದಿನಾಚರಣೆ. ನಿಮ್ಗೆ ವಿದ್ಯೆ ಕಲಿತ ಶಿಕ್ಷಕರು ನೆನಪಿದ್ದಾರಾ? ಹೌದೌದು. ಏನಂತ ಹೇಳ್ತೀರಾ? ಅವರು ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗಿಂತ ಬೇಸಿಕ್ಸ್ ಕಲಿತೆ ನಾನು. ಮತ್ತೆ ಆ ಬೇಸಿಕ್ಸ್ ಇಂದ ನಾನು ಅಂದ್ರೆ ನಂಗೆ ಎಂತ ಸಹ ಗೊತ್ತಿಲ್ಲ ಇದ್ರೆ ಸಹ ಅದು ಬೇಸಿಕ್ಸ್ ಇಂದ ಅದು ನೆನೆಪಿಟ್ಟು ನಾನು ಎಕ್ಸಾಮ್ ಬರ್ದೆ, ಅದರಿಂದ ನಾ ಪಾಸ್ ಆಯ್ತೆ. ಅದು ನಂಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಅದು ನಂಗೆ ಗೊತ್ತಿರ್ಲಿಲ್ಲ ಆದ್ರೆ ಆವಾಗ ನಂಗೆ ಅದು ಸಹ ಗೊತ್ತಿಲ್ಲ, ಬೇಸಿಕ್ಸ್ ಸಹ ಗೊತ್ತಿಲ್ಲ. ಹಾಗಾದ್ರೆ ನಂಗೆ ಎಂತ ಸಹ ಗೊತ್ತಿಲ್ಲ ಅಂತ ಅರ್ಥ. ಬೇಸಿಕ್ಲಿ ಶಿಕ್ಷಕರು ತುಂಬಾ ಮುಖ್ಯ. ಯಾಕಂದ್ರೆ ಅವರಿಂದನೇ ನಾವು ಅಂದ್ರೆ ಗ್ರೋ ಆಗುದು, ಸಕ್ಸಸ್ಫುಲ್ ಆಗುದು. ಅವರಿಲ್ಲದ್ರೆ ನಮ್ಗೆ ಅಂದ್ರೆ ಅಮ್ಮ ಅಪ್ಪ ಇದ್ದಾರೆ ಹೌದು, ಬಟ್ ಅವರು ಸಹ ಹೇಳೋದೊಂದು ಲಿಮಿಟ್ ಇರ್ತದೆ. ಟೀಚರ್ಸ್ ಹೇಳುವುದೇ ಅಂದ್ರೆ ಫುಲ್ ಲಿಮಿಟ್ಸ್ ಇಲ್ಲ. ಅವರು ಎಜುಕೇಟ್ ಸಹ ಮಾಡ್ತಾರೆ, ಕೇರ್ ಸಹ ಮಾಡ್ತಾರೆ. ಮತ್ತೆ ಅವರು ಒಂಥರ ಸೆಕೆಂಡ್ ಪ್ಯಾರೆಂಟ್ ಲಕ್ಕ ನಮ್ಗೆ. ಹಾಗೆ ಅವ್ರು ಸಹ ತುಂಬಾ ಇಂಪಾರ್ಟೆಂಟ್. ಯಾರು ತಪ್ಪು ಮಾಡಿದ್ರೆ ಸಹ ಅವರು ಒಂದು ಕರೆಕ್ಟ್ ಮಾಡ್ತಾರೆ. ಮತ್ತೆ ಅವ್ರು ಜಡ್ಜ್ ಸಹ ಮಾಡುದಿಲ್ಲ. ಯಾಕಂದ್ರೆ ಅವರಿಗೆ ಒಂದು ಹೋಪ್ಸ್ ಇರ್ತದೆ ಅಂತ, ಅಂದ್ರೆ ನಮ್ಮ ಸ್ಟೂಡೆಂಟ್ ಅವರು ಒಳ್ಳೇದ್ ಮಾಡ್ತಾರೆ ನೆಕ್ಸ್ಟ್ ಟೈಮ್. ಹೌದೌದು. ಹಾಗೆ ಚೆನ್ನಾಗಿ ನೋಡಿದ್ದಾರೆ ಅವರ ಶಿಕ್ಷಕರು. ಆದಷ್ಟು ಚೆನ್ನಾಗಿ ಕಲಿ ಶ್ರೀನಿವಾಸ ಇಲ್ಲಿ ಕಲಿತ ಹೇಳ್ತಿದ್ರು. ಆದಷ್ಟು ಇವತ್ತು ವಿದ್ಯಾರ್ಥಿನಿಯಲ್ಲಿ ಮೇನ್ ಅಲ್ಲದೆ ಶಿಕ್ಷಣ ಮೇನ್. ಈಗ ಶಿಕ್ಷಣ ಕ್ಷೇತ್ರ ಇದ್ರೆ ಮಾತ್ರ ಈಗ ಜೀವನ ತೆಗಿಲಿಕ್ಕೆ ಆಗ್ತದೆ, ಇಲ್ಲರೂ ಏನಾಗೋದಿಲ್ಲ. ಈಗ ಪರವೂರಿಂದ ಗದಗ, ಬಾಗಲಕೋಟೆಯಿಂದ ನಮ್ಮ BMI ಸ್ಕೂಲಲ್ಲಿ ಕಲಿತಿದ್ದಾರೆ ಮಕ್ಕಳು ಬೇರೆ ಬೇರೆ ಕಡೆ. ಬೇರೆ ಕಡೆ. ನನ್ನ ಜೀವನದಲ್ಲಿ ಮೊದಲವಾದ ಶಿಕ್ಷಕರಂದ್ರೆ ನನ್ನ ತಾಯಿ. ನನ್ನ ತಾಯಿ ನನಗೆ ತುಂಬಾ ಬುದ್ಧಿಯನ್ನು ಹೇಳಿಕೊಟ್ಟಿದ್ದಾರೆ, ನನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ನನ್ನ ತಾಯಿಯನ್ನು ನಾನು ಧನ್ಯವಾದ ಹೇಳುತ್ತೇನೆ. ಅವರು ನನ್ನನ್ನು ತುಂಬಾ ಸಹಕರಿಸಿದ್ದಾರೆ. ಹಾಗೆಯೇ ನಾವು ಶಾಲೆಯಲ್ಲಿ ಹೋಗುವಾಗ ಅಲ್ಲಿಯೂ ಸಹ ಶಿಕ್ಷಕರು ಇರುತ್ತಾರೆ. ಅವರು ಸಹ ನಮ್ಮನ್ನು ತುಂಬಾ ಅವರ ಮಕ್ಕಳಾಗಿ ನಮ್ಮನ್ನು ನೋಡುತ್ತಾರೆ, ನಮ್ಮ ಬೆನ್ನೆಲುಬಾಗಿ ನಿಂತಿರುತ್ತಾರೆ. ಸೊ ಶಿಕ್ಷಕರು ತುಂಬಾ ಪ್ರಮುಖವಾದ ಪಾತ್ರ.